ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಚಿಕ್ಕ ಮಕ್ಕಳಿಗೆ ನುಗ್ಗೆ ಸೊಪ್ಪಿನ ದಾಲ್ ಮಾಡೋ ವಿಧಾನ ನೋಡೋಣ ಬರ್ರಿ. ಮೊದಲಿಗೆ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಎಲ್ಲ ನೋಡಿ ಕ್ಲೀನ್ ಮಾಡಿ ಮತ್ತೆ ಒಂದು ಸ್ವಲ್ಪ ತೊಳ್ಕೊಂಡಿದ್ದೀನಿ. 2 ಸಲ ತೊಳ್ಕೊಬೇಕು. 2 ಸಲ ತೊಳ್ಕೊಂಡಾದ್ಮೇಲೆ ನೀರು ಬಸಿಕೊಂಡು ಈ ಥರ ಒಂದು ಕುದಿ ಕುದಿಸ್ಕೊಳ್ಳೋಣ. ಒಂದು ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊತಾ ಇದ್ದೀನಿ. ಇದು ಮಕ್ಕಳಿಗೆ ಅಂತೂ ತುಂಬಾ ಇಂಪಾರ್ಟೆಂಟು. ಹೆವಿ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ರಿಚ್ ಫುಡ್ ಅನ್ಬೋದು. ಮಕ್ಕಳಿಗೆ ಆಯಿತು, ಮುದುಕರಿಗೆ ಆಯಿತು, ಎಲ್ಲರಿಗೂ ಒಳ್ಳೆಯ ಹೆಲ್ತಿ ಫುಡ್ ಅಂತಲೂ ಅನ್ಬೋದು. ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಬರಲಿ ಅಲ್ಲಿವರೆಗೂ ಮತ್ತು ಬೇರೆ ಇದ್ರ ಜೊತೆಗೆ ಮತ್ತೆ ಒಂದು ಸ್ವಲ್ಪ ದಾಲ್ ಹಾಕ್ಕೊಳ್ಳೋಣ. ನಾನಿಲ್ಲಿ ತೊಗರಿಬೇಳೆ ತೊಗೊತಾ ಇದ್ದೀನಿ. ನೀವು ಬೇಕಾದರೆ ಹೆಸರು ಬೇಳೆ ತೊಗೋಬೋದು. 1 ಕಪ್ ತೊಗರಿಬೇಳೆ, 1 ಕಪ್ ರೈಸ್ ತೊಗೊಂಡು ಚೆನ್ನಾಗಿ ಟೈಮ್ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಕುಕ್ಕರಲ್ಲಿ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಟೊಮೆಟೊ, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು. ನುಗ್ಗೆ ಸೊಪ್ಪು ಒಂದು ಕುದಿ ಆ ಥರ ಕುದಿಸ್ಕೋಬೇಕು. ಯಾಕಂದರೆ ಅದು ಕಹಿ ಇರುತ್ತೆ, ಅದರ ಕಹಿ ಅಂಶ ಎಲ್ಲ ಹೋಗ್ಬೇಕು ಅಂತ ಅದು ಕುದಿಸ್ಕೊಂಡು ಬಸ್ಕೋಬೇಕು. ನೀರು ಬಸ್ಕೊಂಡು ಆದಮೇಲೆ ಮತ್ತು ಮುಂದಿನ ಪ್ರೊಸೆಸ್ ನೋಡೋಣ. ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು 2 ವಿಜಿಲ್ ಕೂಗಿಸ್ಕೊಳ್ಳೋಣ. ಜಾಸ್ತಿ ಒಂದು ಸ್ವಲ್ಪ ದಾಲ್ ಟೈಪ್ ಆಗೋವರೆಗೂ 1 ವಿಜಿಲ್ ಹೊಡೆಸ್ಕೊಳ್ಳೋಣ. ನೋಡಿ, ನುಗ್ಗೆ ಸೊಪ್ಪು 2 ಸಲ ಒಂದು ಸ್ವಲ್ಪ ಕುದ್ದಿದೆ, ಒಂದು ಸ್ವಲ್ಪ ಬೆಂದಿದೆ. ಬೆಂದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಆ ನೀರೆಲ್ಲ ತೆಗೆದಿದ್ದೀನಿ. ಮಿಕ್ಸರ್ ಮಾಡಿ ತೊಗೊಂಡೆ. ಇದು ಬೇಳೆ ಎಲ್ಲ ಬೆಂದಿದೆ. ಇದನ್ನು ಹಾಗೆ ಕೈಯಲ್ಲಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ಫಸ್ಟೇ ಮ್ಯಾಶ್ ಮಾಡಿಕೊಂಡು ನುಗ್ಗೆ ಸೊಪ್ಪಿನ ಇದರ ಮಿಕ್ಸರ್ಗೆ ಹಾಕ್ಕೊಂಡಿರೋದು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಒಂದು ಸ್ವಲ್ಪ ಸಣ್ಣ ಆಗೋದು ಕಷ್ಟ ಆಗುತ್ತೆ. ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇದಕ್ಕೆ ಒಂದು 10 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಮತ್ತು ಒಂದು ಸೈಡ್ ಒಂದು ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಳಿ, ಇಲ್ಲ ಒಂದು ಸ್ವಲ್ಪ ಎಣ್ಣೆ ಆದರೂ ಹಾಕ್ಕೊಂಡು ಒಂದು 2 ಕಾಳು ಸಾಸಿವೆ ಹಾಕ್ಕೊಂಡು ನಾನು ಖಾರ ಹಾಕಿಲ್ಲ. ಒಂದು ಚಿಟಿಕೆ ಬೇಕಾದರೆ ಖಾರ ಹಾಕ್ಕೋಬೋದು. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈ ಥರ ಬೇಬೀಸ್ಗೆಲ್ಲ ಕೊಡ್ರಿ, ಚೆನ್ನಾಗಿರುತ್ತೆ. ಮಾಡಿಕೊಡ್ರಿ, ಟ್ರೈ ಮಾಡಿ. ಕುದ್ದಿದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿತ್ತು. ಒಮ್ಮೆ ಟ್ರೈ ಮಾಡಿ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಮ್ಮ ಪಾಪು ತಿಂತು ನಿಮ್ಮ ಮಕ್ಕಳು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.